ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಾರ್ನಿಂಗ್ ಸ್ಟಾಂಪ್. ಇವತ್ತು ಬಂದಿದ್ದೀನಿ ನಾನು ನಿಮ್ಮ ಜೊತೆ ಹೊಸ ವಿಡಿಯೋ ತಗೊಂಡು ರಿಯಲ್ ಮೋಸ್ಟ್ ಹಾಂಟೆಡ್ ಸ್ಟೋರಿ. ಏನಪ್ಪ ಸ್ಟೋರಿ ಅಂತಂದರೆ ಹೈದರಾಬಾದ್ನ ಕುಂದನ್ ಬಾಗ್ನ ಮೋಸ್ಟ್ ಹಾಂಟೆಡ್ ಹೌಸ್ನ ರಿಯಲ್ ಸ್ಟೋರಿ. ಹೀಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಲೆಟ್ಸ್ ಸ್ಟಾರ್ಟ್. ಒಂದು ದಿವಸ ಚೈತನ್ಯ ನರೇಶ್ ಎಂಬ ಇಬ್ಬರು ಫ್ರೆಂಡ್ಸು ಒಬ್ಬ ಫ್ರೆಂಡ್ಸ್ನ ಪಾರ್ಟಿ ಮುಗಿಸ್ಕೊಂಡು ತನ್ನ ಮನೆಗೆ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಹೋಗ್ಬೇಕಾದ್ರೆ ಟೈಮು 12:30 12:30 ಆಗಿರುತ್ತೆ. ಆ್ಯಂಡ್ ಶಾರ್ಟ್ ಕಟ್ ಆಗುತ್ತೆ ಅಂತ ಚೈತನ್ಯ ಒಂದು ಡಾರ್ಕ್ ಫುಲ್ ಕತ್ಲೆ ಇರೋ ಅಂಥ ಒಂದು ಕಾಲೋನಿ ಕಡೆ ಬೈಕ್ನ ತಿರುಗಿಸ್ತಾನೆ. ಮಿಡ್ನೈಟು 12:30 ಆ ರೋಡಲ್ಲಿ ಯಾರೂ ಇಲ್ಲ. ಚೈತನ್ಯ, ನರೇಶ್ ಮತ್ತು ಅವನ ಬೈಕ್ ಸೌಂಡ್ ಬಿಟ್ಟರೆ ಯಾವ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ. ಆ್ಯಂಡ್ ಹಂಗೆ ಮುಂದೆ ಹೋಗ್ಬೇಕಾದ್ರೆ ಮಿಡ್ನೈಟಲ್ಲಿ ಯಾರೂ ಇಲ್ಲ. ಇವರಿಬ್ಬರೇ ಬೈಕ್ ಸೌಂಡು. ಮುಂದೆ ಹೋಗ್ಬೇಕಾದ್ರೆ ಒಂದು ಕೂಡ ದಾರಿ ದೀಪ ಇರೋದಿಲ್ಲ. ಚೈತನ್ಯ ಅನ್ಕೊತಾನೆ ಬಿಡು ಏನೋ ಹಾಳಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಚೈತನ್ಯ ತನ್ನ ಪಾಟಿಗೆ ತಾನು ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಅವನ ಹೆಡ್ಲೈಟ್ ಇದ್ದಕ್ಕಿದ್ದಂತೆ ಆಫ್ ಆಗುತ್ತೆ. ಆ್ಯಂಡ್ ಚೈತನ್ಯ ಮುಂದೆ ಬರುತ್ತಿದ್ದ ಬೈಕಿಗೆ ಹೋಗಿ ಗುದ್ದುಬಿಡ್ತಾನೆ. ಆ್ಯಂಡ್ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಎಲ್ಲರೂ 3 ಜನ ಬೀಳ್ತಾರೆ. ಯಾರಿಗೂ ಏನೂ ಏಟಾಗಿರೋದಿಲ್ಲ. ಚೈತನ್ಯ ಎದ್ಬಿಟ್ಟು ಅವನು ಇನ್ನೊಬ್ಬ ಆಪೋಸಿಟ್ ಬಂದಂಥ ವ್ಯಕ್ತಿಗೆ ಬೈತಾನೆ, ನನ್ನ ಸಡನ್ನಾಗಿ ಲೈಟ್ ಆಫ್ ಆಯಿತು, ನೀನಾದರೂ ಲೈಟ್ ಆನ್ ಮಾಡ್ಕೊಂಡು ಬರ್ಬೋದಿತ್ತಲ್ಲೋ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ನಂದು ಕೂಡ ಸೇಮ್ ಸಡನ್ನಾಗಿ ಲೈಟ್ ಆಫ್ ಆಯಿತು ಅಂತ. ಹೀಗೆ ಇವರು 3 ಜನ ಮಾತಾಡಬೇಕಾದ್ರೆ ಸಡನ್ನಾಗಿ ಬಿದ್ದಿರಕ್ಕಂಥ ಬೈಕ್ನ ಹೆಡ್ಲೈಟ್ಗಳು ಬ್ಲಿಂಕ್ ಪಿಳಿ ಅಂತ ಸಡನ್ನಾಗಿ ಆನ್ ಆಗ್ತವೆ. ಹಾಗೆ ಅದ್ರ ಜೊತೆ ದಾರಿದೀಪಗಳು ಕೂಡ ಆನ್ ಆಗ್ತವೆ. ಆ್ಯಂಡ್ ಈ 3 ಜನಕ್ಕೂ ಸಹ ಸ್ವಲ್ಪ ಆಶ್ಚರ್ಯವಾಗುತ್ತೆ, ಶಾಕ್ ಆಗುತ್ತೆ. ಆ್ಯಂಡ್ ಲೈಟ್ ಆನ್ ಆಗಿದ ತಕ್ಷಣ ಅವ್ರ 3 ಜನದ ನೋಟ ಅವ್ರು ನಿಂತಿರುವ ಮುಂದಿನ ಬದಿಯ ಮನೆಯ ಕಡೆ ಬೀಳುತ್ತೆ. ಬರಬೇಕಾದ್ರೆ ಫುಲ್ ಕತ್ಲೆ ಇರೋ ರೋಡಲ್ಲಿ ಆ ಮನೆ ಅವ್ರಿಗೆ ಕಾಣಿಸಿಲ್ಲ. ಲೈಟ್ ಆನ್ ಆಗಿದ ತಕ್ಷಣ ಆ ಮನೆ ಅವ್ರಿಗೆ ಕಾಣಿಸುತ್ತೆ. ಆಗ ನರೇಶು ಫುಲ್ಲು ಗಾಬರಿಯಿಂದ, ಮಚ್ಚ ಇದು ಅದೇ ಮನೆ ತಾನೇ ಅಂತ ಹೇಳ್ತಾನೆ. ಚೈತನ್ಯ ಕೂಡ ಹ್ಞೂ ಮಚ್ಚ ಅಂತ ಹೇಳ್ತಾನೆ. ಆ್ಯಂಡ್ ಆವಾಗ ಆ ಮನೆಯಿಂದ ಒಬ್ಬಳು ಹೆಂಗಸ್ಲು ಜೋರಾಗಿ ಕಿರ್ಸ್ತ ಸೌಂಡ್ ಕೇಳಿಸುತ್ತೆ. ಹೇಳಿದ ತಕ್ಷಣ ಈ 3 ಗಾಬರಿಯಿಂದ ತದ್ವಾ ಅಂತ ಬೈಕ್ ಎತ್ಕೊಂಡು ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ಆ ದಿನ ಆ 3 ಜನ ನೋಡಿದಂತಹ ಮನೆ ಬಂದ್ಬಿಟ್ಟು ಹೈದರಾಬಾದ್ನ ಕುಂದನ್ ಬಾಗ್ನ ಒಂದು ಮೋಸ್ಟ್ ಹಾಂಟೆಡ್ ಹೌಸ್. ಆ ಮನೆಯ ಹಿಂದಿನ ಕತೆ ಕೇಳಿದ್ರೆ ನೀವು ಫುಲ್ಲು ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ಈ ಕತೆನ ಹೇಳ್ತೀನಿ, ಕೇಳಿಸ್ಕೊಳಕ್ಕೆ ರೆಡಿಯಾಗಿದ್ದೀರಾ? ಸ್ಟಾರ್ಟ್. 2002 ಬೇಸಿಗೆ ಕಾಲದ ಎಂಡಿಂಗ್. ಮೊಹಮ್ಮದ್ ಸಿಜಾದ್ ಎಂಬ ಒಬ್ಬ ವ್ಯಕ್ತಿ ಕಳ್ಳ, ಆ ಊರಿನ ಕಳ್ಳ. ಆ್ಯಂಡ್ ಅವನು ಯಾವ ಥರ ಅಂದರೆ, ಯಾವುದನ್ನ ಖಾಲಿ ಮನೆ ಒಂಟಿ ಮನೆ ಕಾಣಿಸ್ತು ಅಂದರೆ ಆ ಮನೆಗೆ ನುಗ್ಗಿ ಕಳ್ತನ ಮಾಡ್ತಿದ್ದ. ಹಂಗೆ ಇವನು ಒಂದು ದಿನ ಒಂದು ಮನೆಯನ್ನು ಕರೆಕ್ಟಾಗಿರೋ ಮನೆಯನ್ನು ಹುಡುಕ್ತಾ ಇದ್ದ. ಆಗ ಕಾಣಿಸಿಕೊಂಡಿದ್ದೆ ಇವನಿಗೆ ಆ ಕುಂದನ್ ಬಾಗ್ನ ಮೋಸ್ಟ್ ಹಾಂಟೆಡ್ ಹೌಸ್. ಹಾಗೆ ಆ ನೈಟು ಅವನು ಮತ್ತೆ ಬರ್ತಾನೆ ಅದೇ ಮನೆ ಹತ್ತ. ಬಂದು ನೋಡಿದಾಗ 2 ರೌಂಡ್ ಸುತ್ತಿ ನೋಡ್ಕೊಂಡು ಬರ್ತಾನೆ. ಅಕ್ಕಪಕ್ಕ ಯಾರೂ ಇರೋದಿಲ್ಲ. ಆ್ಯಂಡ್ ಹಿಂದೆಗಡೆ ಡೋರಿಂದ ಆ ಮನೆಯ ಒಳಗೆ ಹೋಗ್ತಾನೆ. ಮನೆಯ ಒಳಗೆ ಹೋಗಿ ನೋಡಿದಾಗ ಆ ಮನೆಯ ಒಳಗೆ ಫುಲ್ಲು ಸೈಲೆಂಟ್. ಅವನಿಗೆ ಬೇಕಾದ ಐಟಮ್ಸ್ ಎಲ್ಲ ಇದೆ. ಆ್ಯಂಡ್ ಕ್ಲಿಯರ್ಲಿ ನೀಟಾಗಿದೆ ಆ ಮನೆ ಒಳಗೆ. ಆ್ಯಂಡ್ ಇವನು ಒಂದೊಂದೇ ರೂಮ್ನ ಚೆಕ್ ಮಾಡ್ತಾನೆ. ಅವನಿಗೆ ಬೇಕಾದಂಥ ಐಟಮ್ಸ್ನ ತಗೊಳ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಎಲ್ಲ ರೂಮ್ ಚೆಕ್ ಮಾಡ್ತಾ ಒಂದು ರೂಮ್ ಕಡೆ ಹೋಗ್ತಾನೆ. ಆ ರೂಮ್ನ ಡೋರ್ನ ನಿಧಾನವಾಗಿ ತಳ್ತಾನೆ ಫ್ರೆಂಡ್ಸ್. ತಳ್ಳಿದಾಗ ಅವನು ರೂಮ್ ಡೋರ್ನ ಓಪನ್ ಮಾಡಿದಾಗ ತಕ್ಷಣವೇ ಅವನಿಗೆ ತುಂಬ ಕೆಟ್ಟ ಸ್ಮೆಲ್ ಬಂದು ಮೂಗಿಗೆ ಹೊಡೆಯುತ್ತೆ ಫ್ರೆಂಡ್ಸ್. ಅವನು ಗಾಬರಿಯಿಂದ ಏನಂತ ಲೈಟ್ ಆನ್ ಮಾಡೋದು ನೋಡಿದಾಗ ಒಂದು ಬೆಡ್ ಮೇಲೆ 3 ಜನರ ಡೆಡ್ ಬಾಡಿ, 3 ಜನ ಹೆಂಗಸರ ಡೆಡ್ ಬಾಡಿ ಅಲ್ಲಿ ಅವನಿಗೆ ಕಾಣಿಸುತ್ತೆ.
ಸೊ ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸಿಚುವೇಶನಲ್ಲಿ ನೀವೇನಾರು ಇದ್ದಿದ್ರೆ, ಒಂಟಿ ಮನೆ, ಸೈಲೆಂಟ್ ಇರೋ ರೂಮು, ನೀಟಾಗಿರೋ ಫುಲ್ಲು ಮನೆ, ಆ ರೂಮಲ್ಲಿ ಒಂದೇ ಬಿಟ್ಟ ಮೇಲೆ 3 ಡೆಡ್ ಬಾಡಿ ಕಾಣಿಸ್ತು ಅಂದಿದ್ರೆ ನೀವೇನು ಮಾಡ್ತಿದ್ರಿ ಅಂತ. ಸೊ ಸಜ್ಜಿದು ಅಲ್ಲಿಂದ ಫಸ್ಟು ಓಡೋಗ್ತಾನೆ. ಆ ಮನೆಯಿಂದ ಸ್ವಲ್ಪ ದೂರ ಬಂದ ನಂತರ ಪೊಲೀಸಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ನಾನು ಒಬ್ಬ ಒಂದು ಮನೆ ಕಳ್ಳತನ ಮಾಡೋಕ್ಕೆ ಹೋಗಿದ್ದೆ, ಆ ಮನೆ ಒಂದು ರೂಮಲ್ಲಿ ಒಂದೇ ಬೆಡ್ಡಿನಲ್ಲಿ 3 ಜನರ ಹೆಂಗಸರ ಡೆಡ್ ಬಾಡಿ ನಾಪತ್ತೆ ಆಗಿದೆ ಸರ್ ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ, ಪೊಲೀಸ್ರಿಗೆ ಕಳ್ಳನೇ ರಿಪೋರ್ಟ್ ಮಾಡ್ತಾ ಇದ್ದಾನೆ, ಈ ಕಳ್ಳನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನಲ್ಲ. ಸೊ ಸಜ್ಜಿದ್ನ ಮಾತು ಕೇಳಿಕೊಂಡು ಮಾರನೇ ದಿವಸ ಅಂದರೆ 7 ಸೆಪ್ಟೆಂಬರ್ 2002 ಒಂದು ಪೊಲೀಸ್ ಟೀಮು ಆ ಮನೆ ಕಡೆ ಹೋಗುತ್ತೆ. ಆ ಮನೆ ಒಳಗಡೆ 3 ಜನ ಒಂದೇ ಬೆಡ್ನ ಮೇಲೆ ಇರುವ ಡೆಡ್ ಬಾಡಿಗಳು ಸಿಗುತ್ತೆ. ಆ್ಯಂಡ್ ಅದೇ ಪಕ್ಕದಲ್ಲಿ ಒಂದು ಬಾಟಲ್ ಇರುತ್ತೆ, ಒಂದು ಗ್ಲಾಸಿನ ಬಾಟಲಲ್ಲಿ ಬ್ಲ್ಯಾಕ್ ಕಲರ್ ಲಿಕ್ವಿಡ್, ಅದೇನಂತ ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಗೊತ್ತಾಯಿತು, ಅಲ್ಲಿ ಸತ್ತೋಗಿರೋರು ಬಂದು 52 ವರ್ಷ ಆದಂಥ ಜಯಪ್ರದ ಮತ್ತು ಅವಳ ಮಗಳು 32 ವರ್ಷ ಆದಂಥ ನಿಹಾರಿಕಾ ಮತ್ತು ಅವಳ ಇನ್ನೊಬ್ಬಳು ಮಗಳು 29 ವಯಸ್ಸಿನ ನಿತ್ಯ. ಆ್ಯಂಡ್ ಫ್ರೆಂಡ್ಸ್, ಈ 3 ಜನ ಏನು ಸತ್ತಿದ್ರೋ ಆ ಮನೆ ಅಕ್ಕಪಕ್ಕದಲ್ಲಿರೋರಿಗೆ ಇವರು ಸತ್ತಿರೋ ಒಂದು ಸುಳಿವು ಕೂಡ ಸಿಕ್ಕಿರೋದಿಲ್ಲ, ಒಂದು ಸತ್ತಿರೋ ಸುಳಿವು ಕೂಡ ಗೊತ್ತಾಗಿರೋದಿಲ್ಲ ಇವರಿಗೆ, ಅಕ್ಕಪಕ್ಕದವರಿಗೆ. ಆ್ಯಂಡ್ ಏನಪ್ಪ ವಿಚಿತ್ರ ಸ್ಕ್ಯಾರಿ ವಿಷಯ ಅಂತಂದರೆ, ಇವರು ಸತ್ತು ಆಲ್ರೆಡಿ 3 ತಿಂಗಳು ಮೇಲೇ ಆಗಿದೆ, ಆದರೆ ಅಲ್ಲಿರುವಂತಹ ಯಾವುದೇ ಜನಕ್ಕೆ ಅಕ್ಕಪಕ್ಕದವರಿಗೆ ಇವರು ಸತ್ತಿರೋ ಒಂದು ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಸೊ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಪೊಲೀಸವರು ಅವ್ರ ಅಕ್ಕಪಕ್ಕ ನೇಬರ್ಸ್ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೇಳ್ತಾ ಇರ್ತಾರೆ, ಈ ಫ್ಯಾಮಿಲಿ ಹೆಂಗೆ, ಇವ್ರು ನಿಮ್ಮ ಒಟ್ಟಿಗೆ ಹೆಂಗಿದ್ರು, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಇಷ್ಟೇನಾ, ಇನ್ನೂ ಏನಾದರೂ ಇದೆಯಾ, ಇವ್ರ ನಡವಳಿಕೆ ಬಿಹೇವಿಯರ್ ಹೆಂಗಿತ್ತು ಅಂತ. ಆ್ಯಂಡ್ ಕೇಳ್ತಾ ಅವ್ರು ಹೇಳ್ತಾರೆ, ಪೊಲೀಸ್ ಕೇಳ್ತಾ ಇರ್ತಾರೆ, ಅವ್ರ ಅಕ್ಕಪಕ್ಕದವರಿಗೆ ಹೋಗಿ ಕೇಳಿದಾಗ ಪೊಲೀಸವ್ರು ಹೇಳ್ತಾ ಇದ್ದಾರೆ ಸತ್ತು 3 ತಿಂಗಳು ಮೇಲೆ ಆಗಿದೆ ಅಂತ. ಆದರೆ ಅಕ್ಕಪಕ್ಕದಲ್ಲಿರೋರು ಯಾರೂ ನಂಬ್ತಿರ್ಲಿಲ್ಲ. ಆ್ಯಂಡ್ ಅಕ್ಕಪಕ್ಕದವ್ರು ಹೇಳ್ತಾಯಿದ್ರು, ಸರ್ ಏನು ಹೇಳ್ತಿದ್ದೀರಾ, ಅವ್ರನ್ನ ಮೊನ್ನೆ ತಾನೇ ನಾನು ಬಾಲ್ಕನಿಲಿ ನೋಡಿದ್ದೀನಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಕೇಳಿದರೆ, ಸರ್ ಏನು ಹೇಳ್ತಿದ್ದೀರಾ ಸರ್ ನೀವು, ನಾನು ನಿನ್ನೆ ಇನ್ನೂ ಅವ್ರನ್ನ ಟೆರಸಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾಯಿದ್ರು. ಇದನ್ನು ಕೇಳಿ ಪೊಲೀಸವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ತು ಫ್ರೆಂಡ್ಸ್. ಒಂದು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದು ಕ್ಲಿಯರ್ಲಿ ಕನ್ಫರ್ಮಾಗಿ ಹೇಳುತ್ತೆ, ಇಷ್ಟು ದಿವಸ ಆಗೈತೆ ಇವ್ರು ಸತ್ತೋಗಿ ಅಂತ. ಆದರೆ ಅಲ್ಲಿರೋರಿಗೆ ಹೇಳ್ತಾ ಇದ್ದಾರೆ 3 ತಿಂಗಳ ಮೇಲೆ 3 ತಿಂಗಳ ಮೇಲೇ ಆಗಿದೆ ಅಂತಂದರೆ ಅವರು ನಂಬ್ತಲ್ಲ. ನಿನ್ನೆ ತಾನೇ ನೋಡಿದ್ದೆ ಅಂತ ಒಬ್ರು ಹೇಳ್ತಾರೆ, ಮೊನ್ನೆ ತಾನೇ ಅವ್ರ ಮಗಳನ್ನ ಟೆರೆಸ್ ಮೇಲೆ ನೋಡಿದ್ದೆ ಅಂತ ಒಬ್ರು ಹೇಳ್ತಾರೆ. ಇದನ್ನು ಕೇಳಿ ಪೊಲೀಸರಿಗೆ ಫುಲ್ಲು ಕನ್ಫ್ಯೂಸ್. ಆದರೆ ಆ ಫ್ಯಾಮಿಲಿ ಏನು ನಾರ್ಮಲ್ ಆಗಿರಲಿಲ್ಲ ಅಂತೆ ಫ್ರೆಂಡ್ಸ್. ಆ್ಯಂಡ್ ಜಯಪ್ರದನ ಹಸ್ಬೆಂಡು ಸಡನ್ನಾಗಿ ಒಂದು ದಿವಸ ಕಾಣೆ ಆಗ್ತಾರೆ. ಕಾಣೆ ಆಗಿ ಸ್ವಲ್ಪ ದಿವಸ ಆದಮೇಲೆ ಜಯಪ್ರದನ ಫ್ಯಾಮಿಲಿ ವಿಚ್ ಕ್ರಾಫ್ಟ್ ಅಂದರೆ ವಾಮಾಚಾರನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇವರು ವಾಮಾಚಾರದಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಫ್ರೆಂಡ್ಸ್. ಆ್ಯಂಡ್ ಅವ್ರ ವಿಚಿತ್ರ ಏನಂದರೆ ಫ್ರೆಂಡ್ಸ್, ಅವ್ರ ಬಾಲ್ಕನಿಲಿ ಒಂದು ಗ್ಲಾಸಿನ ಬಾಟ್ಲಿ ರಕ್ತ ತುಂಬಿಡ್ತಿದ್ರು. ಮತ್ತು ಮಿಡ್ನೈಟಲ್ಲಿ ಎದ್ದು ಕ್ಯಾಂಡಲ್ ಸುತ್ತ 3 ಜನನೂ 3 ರೌಂಡ್ ಸುತ್ತುತ್ತಾ ಇದ್ರಂತೆ ಫ್ರೆಂಡ್ಸ್. ಅಷ್ಟರಲ್ಲಿ ಅಕ್ಕಪಕ್ಕದವ್ರಿಗೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇವರ ಮನೆಯಿಂದ ಕಸದ ತೊಟ್ಟಿ 2 ನಿಮಿಷನೂ ಆಗಲ್ಲ ಅಲ್ಲಿಂದ ಕಸದ ತೊಟ್ಟಿಗೆ ಹೋಗೋಕ್ಕೆ. ಇವರಲ್ಲಿ ಹೋಗ್ಬೇಕಂದ್ರೆ ಕಾರಲ್ಲೇ ಹೋಗ್ತಿದ್ರಂತೆ ಫ್ರೆಂಡ್ಸ್. ಕಾರಲ್ಲಿ ಹೋಗಿ ಕಸ ಎಸಿಬೇಕಾದ್ರೆ ಯಾರನ್ನ ಇವ್ರ ಮುಂದೆ ಪಾಸ್ ಆದರೆ ಇವ್ರನ್ನ ನೋಡಿದ್ರೆ ಜಯಪ್ರದ ಅವರಿಂದ ಕೊಡ್ಲಿ ಹಿಡ್ಕೊಂಡು ಹೋಗ್ತಿದ್ಲಂತೆ. ಸೊ ಈ ರೀತಿಯಾಗಿ ಸಡನ್ನಾಗಿ ಸತ್ತೋಗಿರೋ ಫ್ಯಾಮಿಲಿಯನ್ನು ನೋಡಿ ಅಕ್ಕಪಕ್ಕದವ್ರು ಯಾರು ನಂಬ್ತಾ ಇರಲಿಲ್ಲ. ಅವರಿಗೆಲ್ಲ ಶಾಕಿಂಗ್ ನ್ಯೂಸ್ ಆಗಿತ್ತು ಆ್ಯಂಡ್ ಗಾಬರಿ ವಿಷಯ ಕೂಡ ಆಗಿತ್ತು. ಸೊ ಅವಾಗಿಂದ ಈ ಮನೆಯನ್ನು ಮೋಸ್ಟ್ ಹಾಂಟೆಡ್ ಹೌಸ್ ಅಂತ ಕರೀತಾರೆ. ಆದ್ದರಿಂದ ಅಲ್ಲಿರೋ ಕಾಲೋನಿನ ಫುಲ್ಲು ನಿರ್ಬಂಧಿತ ಕಾಲೋನಿ ಅಂತ ಹೇಳಿ ಸರ್ಕಾರದಿಂದ ಸೀಸ್ ಮಾಡಿಸಲಾಗಿತ್ತು. ಹಾಗಾಗಿ ಈ ಮನೆನ ಅವತ್ತಿಂದ ಮೋಸ್ಟ್ ಹಾಂಟೆಡ್ ಹೌಸ್ ಅಂತ ಕರೀತಾರೆ ಫ್ರೆಂಡ್ಸ್. ಹಾಗಾಗಿ ಆ ಕಾಲೋನಿನ ನಿರ್ಬಂಧಿತ ಕಾಲೋನಿ ಅಂತ ಹೇಳಿ ಸೀಸ್ ಮಾಡಿದ್ದಾರೆ. ಅಲ್ಲಿಗೆ ಯಾರು ಹೋಗೋದಿಲ್ಲ ಹೋಗೋಕ್ಕೂ ಪ್ರಯತ್ನ ಮಾಡಬೇಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ರಿಯಲ್ ಹಾರರ್ ಸ್ಟೋರಿ. ಹೀಗೆ ನನ್ನ ಲೈಕ್, ಶೇರ್, ಸಪೋರ್ಟ್ ಮಾಡ್ತಾಯಿರಿ, ನನ್ನ ಹೀಗೆ ಬೆಳೆಸ್ತಾಯಿರಿ ಅಂತ ಕೇಳ್ಕೊಳ್ತಾ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ
ಬಾಯ್ ಬಾಯ್.